ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರಳಿ ದಿನಾಂಕ 3/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿರಾಕಾರ ಪರಮಾತ್ಮ ತಂದೆ ನಿಮಗೆ ತಮ್ಮ ಮತವನ್ನು ನೀಡಿ ನಿಮ್ಮನ್ನು ಆಸ್ತಿಕರನ್ನಾಗಿ ಮಾಡುತ್ತಾರೆ. ಆಸ್ತಿಕರಾದಾಗಲೇ ನೀವು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ಇಂದಿನ ಪ್ರಶ್ನೆಯಾಗಿದೆ, ಬೇಹದ್ದಿನ ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ 2 ಮಾತಿನ ಬಗ್ಗೆ ಸಂಪೂರ್ಣ ಗಮನವನ್ನು ಕೊಡಬೇಕು? ಉತ್ತರ: ಫಸ್ಟ್ ಪಾಯಿಂಟ್ ಶಿಕ್ಷಣ ಮತ್ತು ಸೆಕೆಂಡ್ ಪಾಯಿಂಟ್ ಸೇವೆ. ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಶಿಕ್ಷಣ ಮತ್ತು ಸೇವೆಯ ಕಡೆ ಗಮನವನ್ನು ಕೊಡಬೇಕು. ಸೇವೆಯನ್ನು ಮಾಡುವುದಕ್ಕೋಸ್ಕರ ನಿಮ್ಮಲ್ಲಿ ಬಹಳ ಒಳ್ಳೆಯ ಲಕ್ಷಣಗಳು ಇರಬೇಕು. ಈ ಶಿಕ್ಷಣ ಬಹಳಷ್ಟು ಅದ್ಭುತವಾದ ಶಿಕ್ಷಣ ಆಗಿದೆ. ಈ ಶಿಕ್ಷಣದ ಮೂಲಕ ನೀವು ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ದ್ವಾಪರ ಯುಗದಿಂದ ಧನವನ್ನು ದಾನವಾಗಿ ನೀಡಿದರೆ ರಾಜ್ಯಭಾಗ್ಯ ಸಿಗುತ್ತದೆ. ಆದರೆ ಈ ಸಮಯದಲ್ಲಿ ನೀವು ಶಿಕ್ಷಣದ ಮೂಲಕ ರಾಜಕುಮಾರ ಮತ್ತು ರಾಜಕುಮಾರಿ ಆಗುತ್ತೀರಾ. ಇಂದಿನ ಗೀತೆಯಾಗಿದೆ, ನಮ್ಮ ತೀರ್ಥ ಸ್ಥಾನ ಭಿನ್ನ ಆಗಿದೆ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಗೀತೆಯ ಈ ಒಂದು ಲೈನನ್ನು ಕೇಳಿದಿರಿ. ಮನೆಯಲ್ಲೇ ಕುಳಿತು ಗುಪ್ತ ರೂಪದಲ್ಲಿ ಯಾರಿಗೂ ಗೊತ್ತಾಗದಂತೆ ಮುಕ್ತಿಧಾಮಕ್ಕೆ ಹೋಗಿ ತಲುಪುವುದೇ ನಿಮ್ಮ ತೀರ್ಥಯಾತ್ರೆಯಾಗಿದೆ. ಈ ಸ್ಥೂಲ ಜಗತ್ತಿನಲ್ಲಿ ಜನ ಏನು ತೀರ್ಥಯಾತ್ರೆಗೆ ಹೋಗುತ್ತಾರೋ ಆ ತೀರ್ಥಯಾತ್ರೆ ಸಾಮಾನ್ಯವಾದ ತೀರ್ಥಯಾತ್ರೆಯಾಗಿದೆ. ನಿಮ್ಮ ತೀರ್ಥಯಾತ್ರೆ ಭಿನ್ನವಾಗಿದೆ. ಮನುಷ್ಯರ ಬುದ್ಧಿಯೋಗ ಸಾಧು ಸಂತರ ಕಡೆ ಬಹಳಷ್ಟು ಅಲೆದಾಡುತ್ತಿರುತ್ತದೆ. ಇಲ್ಲಿ ಮಕ್ಕಳಾದ ನೀವು ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ತಂದೆಯ ಮೂಲಕ ನಿಮಗೆ ಆದೇಶ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ನಿರಾಕಾರ ತಂದೆಯನ್ನು ಒಪ್ಪಿಕೊಳ್ಳುವಂತವರು ನಿರಾಕಾರ ಮತದಂತೆ ನಡೆಯುವವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ನಿರಾಕಾರನಿಗೆ ಮಾನ್ಯತೆಯನ್ನು ನೀಡುವಂತವರು ನಿರಾಕಾರಿ ಮತದವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಈ ಕಲಿಯುಗಿ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಮತಾಂತರಗಳಿದೆ. ಇಲ್ಲಿ ನಿರಾಕಾರ ಮತವನ್ನು ಒಬ್ಬ ನಿರಾಕಾರ ತಂದೆ ನಮಗೆ ನೀಡುತ್ತಾರೆ. ಆ ನಿರಾಕಾರ ಮತದ ಮೂಲಕ ಮನುಷ್ಯರು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದರೆ ಜೀವನ್ ಮುಕ್ತಿ ಅಥವಾ ಮುಕ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಈ ಜ್ಞಾನದ ಮಾತಿನ ಬಗ್ಗೆ ಜಗತ್ತಿನ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಕೇವಲ ನಿರಾಕಾರನಿಗೆ ನಾವು ಮಾನ್ಯತೆಯನ್ನು ನೀಡುತ್ತೇವೆ, ಅಂದರೆ ನಿರಾಕಾರನನ್ನು ನಾವು ಸ್ವೀಕಾರ ಮಾಡುತ್ತೇವೆ ಎಂದು ಬಾಯಿಂದ ಹೇಳುತ್ತಿರುತ್ತಾರೆ. ಜಗತ್ತಿನಲ್ಲಿ ಅನೇಕ ಮತ ಇದೆ. ಸತ್ಯಯುಗದಲ್ಲಿ ಕೇವಲ ಒಂದೇ ಮತ ಇರುತ್ತದೆ. ಕಲಿಯುಗದಲ್ಲಿ ಅನೇಕ ಮತ ಇದೆ. ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ. ಈ ಕಲಿಯುಗದಲ್ಲಿ ಲಕ್ಷಾಂತರ ಅಥವಾ ಕೋಟ್ಯಾಂತರ ಮತಗಳು ಇರಬಹುದು. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರ ಮತ ಬೇರೆ ಬೇರೆ ಆಗಿದೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರದ್ದು ತಮ್ಮದೇ ಆದ ಮತ ಆಗಿದೆ. ಈಗ ಮಕ್ಕಳಾದ ನಿಮಗೆ ಒಬ್ಬ ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ಮತವನ್ನು ನೀಡುತ್ತಿದ್ದಾರೆ. ಸರ್ವಶ್ರೇಷ್ಠ ತಂದೆಯಾದ ಪರಮಾತ್ಮ ತಂದೆ ನಿಮ್ಮನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡಲು ನಿಮಗೆ ಮತವನ್ನು ನೀಡುತ್ತಿದ್ದಾರೆ. ನಿಮ್ಮ ಈ ಜ್ಞಾನದ ಚಿತ್ರಗಳನ್ನು ನೋಡಿ ಅನೇಕರು ಹೇಳುತ್ತಾರೆ, ಇಲ್ಲಿ ನೀವು ಇಂತಹ ಚಿತ್ರವನ್ನು ಏಕೆ ನಿರ್ಮಾಣ ಮಾಡಿದ್ದೀರಾ ಎಂದು. ಮುಖ್ಯ ಮಾತು ಏನಾಗಿದೆ ಎಂದು ಜನ ಕೇಳುತ್ತಾರೆ. ನೀವು ಅವರಿಗೆ ಹೇಳಬೇಕು, ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಪರಮಾತ್ಮ ತಂದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡುತ್ತಾರೆ. ಈ ಜ್ಞಾನದ ಮೂಲಕ ನೀವು ಆಸ್ತಿಕರಾಗುತ್ತೀರಾ. ಆಸ್ತಿಕರಾದರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ. ನಾಸ್ತಿಕರಾದರೆ ಆಸ್ತಿಯನ್ನು ಕಳೆದುಕೊಳ್ಳುತ್ತೇವೆ. ನಾವೆಲ್ಲರೂ ನಾಸ್ತಿಕರಾಗಿ ತಂದೆ ನೀಡಿರುವಂತಹ ಆಸ್ತಿಯನ್ನು ಕಳೆದುಕೊಂಡಿದ್ದೇವೆ. ಈಗ ಮಕ್ಕಳಾದ ನಿಮ್ಮ ಕರ್ತವ್ಯ ಆಗಿದೆ, ಯಾರೆಲ್ಲ ನಾಸ್ತಿಕರಾಗಿದ್ದಾರೋ ಅವರನ್ನು ಆಸ್ತಿಕರನ್ನಾಗಿ ಮಾಡುವುದು. ನಾಸ್ತಿಕರನ್ನು ಆಸ್ತಿಕರನ್ನಾಗಿ ಮಾಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಪರಮಾತ್ಮ ತಂದೆಯ ಮೂಲಕ ನಿಮಗೆ ಸಂಪೂರ್ಣ ಪರಿಚಯ ಪ್ರಾಪ್ತಿಯಾಗಿದೆ. ತ್ರಿಮೂರ್ತಿಯ ಚಿತ್ರ ಬಹಳಷ್ಟು ಸ್ಪಷ್ಟವಾಗಿದೆ. ಬ್ರಹ್ಮನ ಮೂಲಕ ಅವಶ್ಯವಾಗಿ ಬ್ರಾಹ್ಮಣರ ರಚನೆ ಆಗಲೇಬೇಕು. ಬ್ರಾಹ್ಮಣರ ಮೂಲಕ ಈ ಯಜ್ಞದ ಕಾರ್ಯಗಳು ನಡೆಯುತ್ತದೆ. ಬ್ರಾಹ್ಮಣರೇ ಯಜ್ಞದಲ್ಲಿ ಕಾರ್ಯವನ್ನು ಮಾಡುತ್ತಾರೆ. ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಎಲ್ಲರಿಗೂ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅನ್ನುವ ಮಾತನ್ನು ಮೊದಲು ತಿಳಿಸಬೇಕು. ಸರ್ವ ಆತ್ಮರು ಸೋದರರಾಗಿದ್ದಾರೆ. ಸರ್ವರು ಒಬ್ಬ ಪರಮಾತ್ಮ ತಂದೆಯನ್ನೇ ನೆನಪು ಮಾಡುತ್ತಾರೆ. ಆ ಪರಮಾತ್ಮ ತಂದೆಗೆ ಎಲ್ಲರೂ ತಂದೆ ಎಂದು ಕರೆಯುತ್ತಾರೆ. ಆಸ್ತಿ ಕೂಡ ರಚಯಿತ ಆದಂತಹ ಪರಮಾತ್ಮ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ. ರಚನೆಯ ಮೂಲಕ ನಮಗೆ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಆದ್ದರಿಂದ ಈಶ್ವರ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ.
ಈಗ ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಭಾರತದಲ್ಲೇ ಬರುತ್ತಾರೆ. ಪರಮಾತ್ಮ ತಂದೆ ಭಾರತದಲ್ಲಿ ಬಂದು ತಮ್ಮ ಕಾರ್ಯವನ್ನು ಮಾಡುತ್ತಾರೆ. ತ್ರಿಮೂರ್ತಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಇವರು ಬ್ರಹ್ಮ ತಂದೆ ಆಗಿದ್ದಾರೆ ಮತ್ತು ಅವರು ಶಿವ ತಂದೆ ಆಗಿದ್ದಾರೆ. ಬ್ರಹ್ಮನ ಮೂಲಕ ಪರಮಾತ್ಮ ಶಿವ ತಂದೆ ಸೂರ್ಯವಂಶಿ ಮನೆತನವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಗುರಿ ಉದ್ದೇಶ ನಿಮ್ಮ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ಇದೆ. ಆದ್ದರಿಂದ ಪರಮಾತ್ಮ ತಂದೆ ಗುರಿ ಉದ್ದೇಶದ ಮಾಡೆಲ್ನ ಚಿತ್ರವನ್ನು ನಿರ್ಮಾಣ ಮಾಡಿಸುತ್ತಾರೆ. ಬಹಳಷ್ಟು ಸಂಕ್ಷಿಪ್ತವಾಗಿ 2 ಶಬ್ದದಲ್ಲಿ ನಾವು ನಿಮಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ನೀವು ಎಲ್ಲರಿಗೂ ಹೇಳಬೇಕು. ಪರಮಾತ್ಮ ತಂದೆಯ ಮೂಲಕ ಸೆಕೆಂಡ್ ನಲ್ಲಿ ಆಸ್ತಿ ಸಿಗಬೇಕು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ಆಗಿದ್ದಾರೆ ಅಂದ ಮೇಲೆ ಸ್ವರ್ಗದ ಮಾಡೆಲ್ನ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಆದರೆ ಬಹಳಷ್ಟು ದೇಹಾಭಿಮಾನಕ್ಕೆ ವಶಾದಂತಹ ಮಕ್ಕಳು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಸಂಪೂರ್ಣ 1 ಸೆಕೆಂಡ್ನ ಜ್ಞಾನ ಆಗಿದೆ. ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ. ಹೊಸ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಗಾಯನ ಇದೆ. ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಹನಿ ಹನಿಯಾಗಿ ಬೀಳುತ್ತಿರಬೇಕು. ಕೆಲವರು ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿದ್ದಾರೆ, ಆದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಇಲ್ಲ. ಯೋಗವನ್ನು ಮಾಡುತ್ತಿದ್ದರೂ ಕೂಡ ಕೆಲವರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದಿಲ್ಲ. ಸೇವೆಯನ್ನು ಮಾಡುವಂತಹ ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ. ಪರಮಾತ್ಮ ತಂದೆ ಬಂದು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುವ ಸೇವೆಯನ್ನು ಮಾಡಬೇಕು. ಆದರೆ ಮಕ್ಕಳಾದ ನಾವು ಯಾವುದೇ ಪ್ರಕಾರದ ಸೇವೆಯನ್ನು ಮಾಡಬಾರದು ಎಂದು ತಿಳಿದುಕೊಂಡರೆ, ಯಾವ ಮಕ್ಕಳು ಸೇವೆಯನ್ನು ಮಾಡುವುದಿಲ್ಲವೋ ಅಂತವರು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತಾರೆ? ಪರಮಾತ್ಮ ತಂದೆ ಸ್ವಯಂ ಬಂದು ಸೇವೆಯನ್ನು ಮಾಡುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಾದ ನಾವು ಸೇವೆಯನ್ನು ಮಾಡದೇ ಇದ್ದರೆ ನಾವು ಯಾವ ಕೆಲಸಕ್ಕೆ ಉಪಯೋಗಕ್ಕೆ ಬರುತ್ತೇವೆ? ಯಾರು ಸೇವೆಯನ್ನು ಮಾಡುವುದಿಲ್ಲವೋ ಅಂತವರು ಹೇಗೆ ತಂದೆಯ ಹೃದಯವನ್ನು ಗೆಲ್ಲಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ರಾವಣ ರಾಜ್ಯದಿಂದ ನಿಮ್ಮೆಲ್ಲರನ್ನು ಮುಕ್ತ ಮಾಡುವುದೇ ಈ ನಾಟಕದಲ್ಲಿ ನನ್ನ ಪಾತ್ರ ಆಗಿದೆ. ರಾಮ ರಾಜ್ಯ ಮತ್ತು ರಾವಣ ರಾಜ್ಯ ಎಂದು ಭಾರತದಲ್ಲೇ ಗಾಯನವನ್ನು ಮಾಡುತ್ತಾರೆ. ಈಗ ರಾಮ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಪತಿತ ಪಾವನ ಎಂದು ಎಲ್ಲರೂ ಗಾಯನವನ್ನು ಮಾಡುತ್ತಾರೆ. ಭಕ್ತರ ಭಗವಂತ ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ ಅಂದ ಮೇಲೆ ಮೊಟ್ಟ ಮೊದಲು ಯಾವಾಗ ಯಾರಾದರೂ ಸೆಂಟರ್ನ ಒಳಗಡೆ ಬರುತ್ತಾರೋ ಅವರಿಗೆ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿ ಅವರಿಗೆ ಜ್ಞಾನವನ್ನು ತಿಳಿಸಬೇಕು. ಬೇಹದ್ದಿನ ಸುಖದ ಆಸ್ತಿಯನ್ನು ನೀಡಲು ಬೇಹದ್ದಿನ ತಂದೆ ಬರುತ್ತಾರೆ. ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ಹೇಗೆ ಆಸ್ತಿಯನ್ನು ನೀಡುತ್ತಾರೆ? ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ, ನಾನು ಈ ಬ್ರಹ್ಮನ ತನುವಿನ ಮೂಲಕ ನಿಮಗೆ ಶಿಕ್ಷಣವನ್ನು ಕಲಿಸಿ, ನಿಮಗೆ ರಾಜಯೋಗವನ್ನು ಕಲಿಸಿ, ನಿಮಗೆ ಇಂತಹ ದೇವತಾ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ. ಈ ಲಕ್ಷ್ಮೀ ನಾರಾಯಣರ ಮಾಡೆಲ್ನ ಬಗ್ಗೆ ಸೆಕೆಂಡ್ ನಲ್ಲಿ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬಹುದು. ಮಾಡೆಲ್ನ ಚಿತ್ರ ಆದಂತಹ ಲಕ್ಷ್ಮೀ ನಾರಾಯಣರ ಬಗ್ಗೆ ಜ್ಞಾನವನ್ನು ತಿಳಿಸುವುದು 1 ಸೆಕೆಂಡ್ನ ಕೆಲಸ ಆಗಿದೆ. ಇದು ಎಷ್ಟು ಸಣ್ಣದಾದ ಮಾಡೆಲ್ ಆಗಿದೆ. ಆದರೆ ಜ್ಞಾನವನ್ನು ತಿಳಿಸುವಂತವರು ಬಹಳಷ್ಟು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. ಮಕ್ಕಳು ಬಹಳ ಕಡಿಮೆ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ. ಕೆಲವರು ಆತ್ಮ ಅಭಿಮಾನಿಯಾಗಲು ಪರಿಶ್ರಮವನ್ನು ಪಟ್ಟರೂ ಕೂಡ ಆ ಪರಿಶ್ರಮ ತಂದೆಗೆ ಹೋಗಿ ತಲುಪುವುದಿಲ್ಲ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಚಾರ್ಟ್ ಅನ್ನು ಬರೆಯುತ್ತಾ ಹೋಗಿ, ಚಾರ್ಟ್ ಅನ್ನು ಬರೆದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಚಾರ್ಟ್ ನಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಇಡೀ ದಿನ ಆಫೀಸ್ ನಲ್ಲಿ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರಬೇಕು. ಕರ್ಮವನ್ನಂತೂ ಮಾಡಲೇಬೇಕು. ಇಲ್ಲಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ಯೋಗದಲ್ಲಿ ಕೂರಿಸಿ ಮಕ್ಕಳಿಗೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಯಾವಾಗ ತಂದೆ ಯೋಗದಲ್ಲಿ ಕೂರಿಸುತ್ತಾರೋ ಆ ಸಮಯದಲ್ಲಿ ನೀವು ಕರ್ಮವನ್ನಂತೂ ಮಾಡುವುದಿಲ್ಲ. ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಇಲ್ಲದಿದ್ದರೆ ಕುಳಿತಾಗ ಮಾತ್ರ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಕರ್ಮವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನೀವು ಕರ್ಮಯೋಗಿಗಳು ಅನ್ನುವ ಮಾತು ಸಿದ್ಧ ಆಗುತ್ತದೆ. ಪಾತ್ರವನ್ನಂತೂ ಅವಶ್ಯವಾಗಿ ನಾವು ಅಭಿನಯ ಮಾಡಲೇಬೇಕು. ಕರ್ಮವನ್ನು ಮಾಡುತ್ತಾ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ. ಸತ್ಯತೆಯಿಂದ ಮಕ್ಕಳು ಚಾರ್ಟ್ ಅನ್ನು ಬರೆಯುವುದೇ ಇಲ್ಲ. ಕೆಲವರು ಸತ್ಯತೆಯಿಂದ ಚಾರ್ಟ್ ಅನ್ನು ಬರೆಯುವುದಿಲ್ಲ. ಕೆಲವರು ಸತ್ಯತೆಯಿಂದ ಚಾರ್ಟ್ ಅನ್ನು ಬರೆಯುತ್ತಾರೆ. ಇಡೀ ದಿನದಲ್ಲಿ ನಾನು ಅರ್ಧ ಗಂಟೆ ಅಥವಾ 3/4 ಗಂಟೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದೆ ಎಂದು ಕೆಲವರು ಸತ್ಯವಾಗಿ ಚಾರ್ಟ್ ಅನ್ನು ಬರೆಯುತ್ತಾರೆ.
ಅದರಲ್ಲೂ ಕೂಡ ಮಕ್ಕಳಾದ ನೀವು ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಾ. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಬೆಳಗ್ಗೆ ಎದ್ದು ರಾಮನ ಹೆಸರಿನಲ್ಲಿ ಮಾಲೆಯನ್ನು ಜಪ ಮಾಡುತ್ತಾರೆ. ಆ ಸಮಯದಲ್ಲಿ ಎಲ್ಲರೂ ಒಂದೇ ಗುಂಗಿನಲ್ಲಿ ರಾಮ ರಾಮ ಎಂದು ಹೇಳುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಅವರು ರಾಮನ ಹೆಸರನ್ನು ಹೇಳುತ್ತಾ ಮಾಲೆಯನ್ನು ಜಪ ಮಾಡುತ್ತಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಬಹಳಷ್ಟು ಸಂಕಲ್ಪಗಳು ನಡೆಯುತ್ತಿರುತ್ತದೆ. ತೀವ್ರ ಭಕ್ತಿಯನ್ನು ಮಾಡುವಂತವರ ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ನೆನಪು ಇರುತ್ತದೆ. ಇದು ಅಜಪ ಜಪ ಆಗಿದೆ. ಇದು ಹೊಸ ಮಾತಾಗಿದೆ. ಭಗವದ್ಗೀತೆಯಲ್ಲೂ ಕೂಡ ಮನ್ಮನಾಭವ ಅನ್ನುವ ಶಬ್ದ ಇದೆ. ಆದರೆ ಶ್ರೀಕೃಷ್ಣನ ಹೆಸರನ್ನು ಹೇಳಿದ ತಕ್ಷಣ ಶ್ರೀಕೃಷ್ಣನನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಆದರೆ ಶ್ರೀಕೃಷ್ಣನ ಬಗ್ಗೆ ಸ್ವಲ್ಪ ಕೂಡ ಅರ್ಥ ಮಾಡಿಕೊಂಡಿಲ್ಲ. ನಿಮ್ಮ ಬಳಿ ಲಕ್ಷ್ಮೀನಾರಾಯಣರ ಮಾಡೆಲ್ನ ಚಿತ್ರ ಅವಶ್ಯವಾಗಿ ಇರಬೇಕು. ನೀವು ಎಲ್ಲರಿಗೂ ಹೇಳಬೇಕು, ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ನಮಗೆ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ನಾವು ಆ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದ್ದೇವೆ. ಮನುಷ್ಯರಿಗೆ ಆತ್ಮದ ಬಗ್ಗೆ ಕೂಡ ಜ್ಞಾನ ಗೊತ್ತಿಲ್ಲ, ಪರಮಾತ್ಮ ತಂದೆಯ ಬಗ್ಗೆ ಕೂಡ ಜ್ಞಾನ ಗೊತ್ತಿಲ್ಲ. ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ. ತ್ರಿಮೂರ್ತಿ ಶಿವ ಅನ್ನುವ ಶಬ್ದ ಬಹಳಷ್ಟು ಮುಖ್ಯ ಆಗಿದೆ. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು. ಈ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜ ಆಗಿದೆ. ಪ್ರದರ್ಶನದಲ್ಲಿ ಪ್ರಜೆಗಳು ಲಕ್ಷಾಂತರ ಜನ ತಯಾರಾಗುತ್ತಾರೆ. ಪ್ರದರ್ಶನವನ್ನು ನೀವು ರಚನೆ ಮಾಡಿದರೆ ಅಲ್ಲಿ ಲಕ್ಷಾಂತರ ಜನ ಪ್ರಜೆಗಳು ತಯಾರಾಗುತ್ತಾರೆ. ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನ ರಾಜರು ಇರುತ್ತಾರೆ. ಆ ರಾಜರ ಬಳಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಪ್ರಜೆಗಳು ಇರುತ್ತಾರೆ. ಅಂದ ಮೇಲೆ ಅನೇಕ ಜನ ಪ್ರಜೆಗಳು ತಯಾರಾಗುತ್ತಾರೆ. ಇನ್ನು ರಾಜ ಆಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ಯಾರು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅವರು ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಕೆಲವು ಮಕ್ಕಳಿಗೆ ಬಹಳಷ್ಟು ಸೇವೆಯನ್ನು ಮಾಡುವಂತಹ ಆಸಕ್ತಿ ಇರುತ್ತದೆ. ಅಂತಹ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ, ಬಾಬಾ, ನಾನು ನೌಕರಿಯನ್ನು ಮಾಡುವುದನ್ನು ಬಿಟ್ಟು ಬಿಡುತ್ತೇನೆ ಎಂದು. ಊಟವನ್ನು ಮಾಡಲು ಎಷ್ಟು ಹಣದ ಅವಶ್ಯಕತೆ ಇದೆಯೋ, ಅಂದರೆ ಜೀವನವನ್ನು ನಡೆಸಲು ಎಷ್ಟು ಹಣದ ಅವಶ್ಯಕತೆ ಇದೆಯೋ ಅಷ್ಟು ಹಣ ನನ್ನ ಬಳಿ ಇದೆ. ಆದ್ದರಿಂದ ಈಗ ನಾನು ನೌಕರಿಯನ್ನು ಮಾಡುವುದನ್ನು ಬಿಡುತ್ತೇನೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಪರಮಾತ್ಮ ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಶಿವತಂದೆ ನಿಮಗೆ ಪಾಲನೆಯನ್ನು ನೀಡುತ್ತಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಬ್ರಹ್ಮ ತಂದೆ ವಾನಪ್ರಸ್ಥವನ್ನು ತಲುಪಿದಾಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ. ಮಾತೆಯರು ಇನ್ನೂ ಯುವತಿಯರಾಗಿದ್ದಾರೆ. ಮಾತೆಯರು ಮನೆಯಲ್ಲೇ ಇದ್ದು ಎರಡೂ ಪ್ರಕಾರದ ಸೇವೆಯನ್ನು ಮಾಡಬೇಕು. ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿನ ಪರಿಸ್ಥಿತಿಯನ್ನು ನೋಡಿ, ಆ ಮಕ್ಕಳು ಇರುವಂತಹ ವಾತಾವರಣವನ್ನು ನೋಡಿ ಆ ಮಕ್ಕಳಿಗೆ ಸಲಹೆಯನ್ನು ಕೊಡುತ್ತಾರೆ. ಪರಮಾತ್ಮ ತಂದೆ ಎಂದು ಮದುವೆಯನ್ನು ಮಾಡಿಕೊಳ್ಳಲು ಮಕ್ಕಳಿಗೆ ಅನುಮತಿಯನ್ನು ನೀಡುವುದಿಲ್ಲ. ಒಂದು ವೇಳೆ ಮನೆಯಲ್ಲಿ ಬಹಳಷ್ಟು ಗಲಾಟೆ ಆದರೆ ಅಂತಹ ಮಕ್ಕಳ ಲೆಕ್ಕಾಚಾರವನ್ನು ನೋಡಿ ಅಂತವರಿಗೆ ಪರಮಾತ್ಮ ತಂದೆ ಸಲಹೆಯನ್ನು ಕೊಡಬೇಕಾಗುತ್ತದೆ. ಒಂದು ವೇಳೆ ಅವರು ಕುಮಾರರಾಗಿದ್ದರೆ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಬಹುದು ಎಂದು. ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಿ ಬೇಹದ್ದಿನ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ ಎಂದು ತಂದೆ ತಿಳಿಸುತ್ತಾರೆ. ಆ ಲೌಕಿಕ ತಂದೆಯ ಮೂಲಕ ನಿಮಗೆ ಏನು ಸಿಗುತ್ತದೆ? ಲೌಕಿಕ ತಂದೆಯ ಮೂಲಕ ಧೂಳು ಮತ್ತು ಮಣ್ಣು ಸಿಗುತ್ತದೆ. ಅಂದರೆ ಲೌಕಿಕ ತಂದೆ ಕೊಡುವಂತಹ ಆಸ್ತಿ ಮಣ್ಣು ಪಾಲಾಗುತ್ತದೆ. ಈಗ ಲೌಕಿಕ ತಂದೆಯ ಮೂಲಕ ನಿಮಗೆ ಯಾವ ಧನ ಸಂಪತ್ತು ಸಿಗುತ್ತದೆಯೋ ಅದೆಲ್ಲವೂ ಈಗ ಮಣ್ಣು ಪಾಲಾಗುತ್ತದೆ. ದಿನ ಪ್ರತಿದಿನ ಕಳೆದಂತೆ ಸಮಯ ಕಡಿಮೆ ಆಗುತ್ತಾ ಹೋಗುತ್ತದೆ. ಕೆಲವರು ತಿಳಿದುಕೊಂಡಿದ್ದಾರೆ, ನನ್ನ ಬಳಿ ಬಹಳಷ್ಟು ಆಸ್ತಿ ಇದೆ, ನನ್ನ ಆಸ್ತಿಗೆ ನನ್ನ ಮಕ್ಕಳು ವಾರಸುದಾರರಾಗುತ್ತಾರೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರಿಗೂ ಯಾವುದೇ ಪ್ರಕಾರದ ಆಸ್ತಿ ಈ ಕಲಿಯುಗದ ಅಂತ್ಯದಲ್ಲಿ ಸಿಗುವುದಿಲ್ಲ. ಎಲ್ಲರ ಆಸ್ತಿ ಈಗ ಬೂದಿಯಾಗಿ ಬಿಡುತ್ತದೆ. ಎಲ್ಲರ ಆಸ್ತಿ ಮಣ್ಣು ಪಾಲಾಗುತ್ತದೆ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಈಗ ನಾವೇನು ಹಣವನ್ನು ಸಂಪಾದನೆ ಮಾಡಿದ್ದೇವೋ ಅದನ್ನು ನಮ್ಮ ನಂತರ ಬರುವಂತಹ ನಮ್ಮ ವಂಶದವರು ಊಟ ಮಾಡುತ್ತಾರೆ ಎಂದು. ಧನವಂತರ ಬಳಿ ಇರುವಂತಹ ಧನ ಸಮಾಪ್ತಿಯಾಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ. ಸಾವು ಎಲ್ಲರ ಸಮ್ಮುಖದಲ್ಲಿ ನಿಂತಿದೆ. ಯಾರು ಈಗ ಆಸ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ. ಅಂದರೆ ಯಾರಿಗೂ ಈಗ ಲೌಕಿಕ ತಂದೆಯ ಮೂಲಕ ಆಸ್ತಿ ಸಿಗುವುದಿಲ್ಲ. ಬಹಳ ಕಡಿಮೆ ಜನ ಇಂತಹ ಮಕ್ಕಳಿದ್ದಾರೆ. ಅವರು ಸಂಪೂರ್ಣವಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಯಾರು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅಂತವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಜಾಸ್ತಿ ಸೇವೆಯನ್ನು ಮಾಡುವಂತವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಯಾರು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ನೀವು ಗೌರವವನ್ನು ಕೊಡಬೇಕು. ಈ ಬ್ರಹ್ಮ ತಂದೆಯ ಮೂಲಕ ಎಲ್ಲಾ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು. 21 ಜನ್ಮಕ್ಕೋಸ್ಕರ ನಾವು ಬ್ರಹ್ಮ ತಂದೆಗೆ ಗೌರವವನ್ನು ಕೊಡಬೇಕು. ಅಂದರೆ 21 ಜನ್ಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಈಗ ಬ್ರಹ್ಮ ತಂದೆಗೆ ಗೌರವವನ್ನು ಕೊಡಬೇಕು. ಈಗ
ನೀವು ಬ್ರಹ್ಮ ತಂದೆಗೆ ಅವಶ್ಯವಾಗಿ ಗೌರವವನ್ನು ಕೊಡಬೇಕು. ಏಕೆಂದರೆ ಬ್ರಹ್ಮ ತಂದೆ ಸತ್ಯುಗದಲ್ಲಿ ಅವಶ್ಯವಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಅಂದ ಮೇಲೆ ಎಲ್ಲಾ ಸ್ಥಾನದಲ್ಲೂ ಈ ಬ್ರಹ್ಮ ತಂದೆಗೆ ಅವಶ್ಯವಾಗಿ ಗೌರವ ಪ್ರಾಪ್ತಿಯಾಗುತ್ತದೆ. ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬಹುದು, ಈ ಬ್ರಹ್ಮ ತಂದೆ ಏನೇ ವ್ಯವಸ್ಥೆ ಸಿಕ್ಕರು, ಅಂದರೆ ಎಷ್ಟು ಕಡಿಮೆ ವ್ಯವಸ್ಥೆ ಸಿಕ್ಕರು ಅದೇ ಒಳ್ಳೆಯದು ಎಂದು ತಿಳಿದುಕೊಳ್ಳುತ್ತಾರೆ. ಅಷ್ಟರಲ್ಲೇ ಬ್ರಹ್ಮ ತಂದೆ ಖುಷಿ ಪಡುತ್ತಾರೆ. ಬೇಹದ್ದಿನ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣದ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು ಮತ್ತು ಸೇವೆಯ ಕಡೆ ಸಂಪೂರ್ಣ ಗಮನವನ್ನು ಕೊಡಬೇಕು. ಇದು ಬೇಹದ್ದಿನ ಶಿಕ್ಷಣ ಆಗಿದೆ. ಇಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಾ ಇದೆ. ಈ ಜ್ಞಾನದ ಶಿಕ್ಷಣದಲ್ಲಿ ಈ ಸಮಯದಲ್ಲಿ ನೀವು ಶಿಕ್ಷಣವನ್ನು ಕಲಿತು ಭವಿಷ್ಯದಲ್ಲಿ ರಾಜಕುಮಾರರಾಗುತ್ತೀರಾ. ಕೆಲವು ಮನುಷ್ಯರು ಧನವನ್ನು ದಾನವಾಗಿ ನೀಡುತ್ತಾರೆ. ಯಾರು ಧನವನ್ನು ದಾನವಾಗಿ ನೀಡುತ್ತಾರೋ ಅವರು ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಥವಾ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಅವರಿಗೆ ಸಿಗುವಂತಹ ಸುಖ ಅಲ್ಪಕಾಲದ ಸುಖ ಆಗಿದೆ. ಅಂದ ಮೇಲೆ ಈ ಶಿಕ್ಷಣದ ಬಗ್ಗೆ ನೀವು ಸಂಪೂರ್ಣ ಗಮನವನ್ನು ಕೊಡಬೇಕು. ಸೇವೆಯನ್ನು ಮಾಡುವಂತಹ ಚಿಂತೆ ಮಕ್ಕಳಿಗೆ ಇರಬೇಕು. ನಾವು ನಮ್ಮ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಬೇಕು. ನಾವು ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಿದರೆ ಅನೇಕರ ಕಲ್ಯಾಣ ಆಗುತ್ತದೆ. ಪರಮಾತ್ಮ ತಂದೆಗೆ ಗೊತ್ತಿದೆ, ಮಕ್ಕಳಲ್ಲಿ ಕೆಲವರಿಗೆ ಇನ್ನೂ ಅಷ್ಟೊಂದು ಸೇವೆಯನ್ನು ಮಾಡುವಂತಹ ಆಸಕ್ತಿ ಇಲ್ಲ. ಪರಮಾತ್ಮ ತಂದೆಗೆ ಗೊತ್ತಿದೆ, ಇನ್ನೂ ಮಕ್ಕಳಿಗೆ ಅಷ್ಟೊಂದು ಸೇವೆಯನ್ನು ಮಾಡುವಂತಹ ಆಸಕ್ತಿ ಇಲ್ಲ. ಮಕ್ಕಳ ಲಕ್ಷಣ ಕೂಡ ಬಹಳ ಚೆನ್ನಾಗಿರಬೇಕು. ಎಂದೂ ಕೂಡ ಡಿಸ್ಸರ್ವಿಸ್ ಅನ್ನು ಮಾಡಿ ಪರಮಾತ್ಮ ತಂದೆಯ ಯಜ್ಞದ ಹೆಸರನ್ನು ನಾವು ಹಾಳು ಮಾಡಬಾರದು ಮತ್ತು ಸ್ವಯಂಗೆ ನಾವು ಸ್ವಯಂ ನಷ್ಟವನ್ನು ಮಾಡಿಕೊಳ್ಳಬಾರದು. ಪರಮಾತ್ಮ ತಂದೆ ಪ್ರತಿಯೊಂದು ಮಾತಿನ ಬಗ್ಗೆ ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸುತ್ತಾರೆ. ಈ ಲಕ್ಷ್ಮೀ ನಾರಾಯಣರ ಮೆಡಲ್ ಆದಂತಹ ಬ್ಯಾಡ್ಜ್ ನ ಬಗ್ಗೆ ಎಷ್ಟೊಂದು ಚಿಂತೆ ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಆದರೂ ಬ್ರಹ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ. ನಾಟಕದ ಅನುಸಾರ ಇನ್ನೂ ಲೇಟ್ ಆಗಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ. ಈ ಲಕ್ಷ್ಮೀ ನಾರಾಯಣರ ಟ್ರಾನ್ಸ್ಲೇಟ್ ನ ಚಿತ್ರ ಬಹಳ ಫಸ್ಟ್ ಕ್ಲಾಸ್ ಆದ ಚಿತ್ರ ಆಗಿದೆ. ಆದರೆ ಮಕ್ಕಳ ಮೇಲೆ ಈ ದಿನ ಬೃಹಸ್ಪತಿಯ ದಶೆ ಇರುತ್ತದೆ. ನಾಳೆ ಪುನಃ ರಾಹುವಿನ ದಶೆ ಬಂದು ಬಿಡುತ್ತದೆ. ಈ ನಾಟಕದಲ್ಲಿ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡಬೇಕು. ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವಂತವರ ಸಂಖ್ಯೆ ಬಹಳ ಕಡಿಮೆ ಇದೆ. ಗ್ರಹಚಾರ ಸಮಾಪ್ತಿಯಾದರೆ ಶ್ರೇಷ್ಠ ಪದವಿ ಸಿಗಬಹುದು. ರಾಹುವಿನ ಗ್ರಹಚಾರ ಏನು ಹಿಡಿದಿದೆ, ಆ ಗ್ರಹಚಾರ ಬಿಟ್ಟು ಹೋದರೆ ನೀವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಕೆಲವೊಮ್ಮೆ ಗ್ರಹಚಾರ ಸಮಾಪ್ತಿಯಾಗುತ್ತದೆ. ಗ್ರಹಚಾರ ಸಮಾಪ್ತಿಯಾದಾಗ ಮಕ್ಕಳು ಪುನಃ ಜಂಪ್ ಅನ್ನು ಮಾಡುತ್ತಾರೆ. ಪುರುಷಾರ್ಥವನ್ನು ಮಾಡಿ ನಮ್ಮ ಜೀವನವನ್ನು ಶ್ರೇಷ್ಠವಾಗಿ ರೂಪಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ಸತ್ಯಾನಾಶ ಆಗುತ್ತದೆ. ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ, ಕಲ್ಪದ ಮೊದಲಿನಂತೆ ಇವರ ಜೀವನದಲ್ಲಿ ಈಗಲೂ ಕೂಡ ಗ್ರಹಚಾರ ಬಂದಿದೆ ಎಂದು. ಶ್ರೀಮತದಂತೆ ನಡೆಯದೇ ಇದ್ದರೆ ನಿಮಗೆ ಪದವಿ ಸಿಗುವುದಿಲ್ಲ. ಸರ್ವಶ್ರೇಷ್ಠ ಅಂದರೆ ಭಗವಂತ ತಂದೆಯ ಶ್ರೀಮತ ಆಗಿದೆ. ಈ ಲಕ್ಷ್ಮೀ ನಾರಾಯಣರ ಚಿತ್ರದ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಬಹಳ ಒಳ್ಳೆಯ ಚಿತ್ರವನ್ನು ಇಲ್ಲಿ ನಿರ್ಮಾಣ ಮಾಡಿಸಲಾಗಿದೆ. ಕೇವಲ ಚಿತ್ರವನ್ನು ನೋಡಿದ ತಕ್ಷಣ ಮೂಲವತನ, ಸೂಕ್ಷ್ಮವತನ, ಸ್ಥೂಲವತನ ಮತ್ತು ಸಂಪೂರ್ಣ ಸೃಷ್ಟಿಚಕ್ರದ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ. ನೀವೀಗ ಜ್ಞಾನ ಸ್ವರೂಪರಾಗುತ್ತೀರಾ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೀಗ ಜ್ಞಾನ ಸ್ವರೂಪರಾಗುತ್ತೀರಾ. ಬ್ರಹ್ಮ ತಂದೆ ಕೂಡ ಈ ಚಿತ್ರವನ್ನು ನೋಡಿ ಬಹಳಷ್ಟು ಖುಷಿ ಪಡುತ್ತಾರೆ. ವಿದ್ಯಾರ್ಥಿಗಳಿಗೆ ಚಿತ್ರವನ್ನು ನೋಡಿ ಬಹಳಷ್ಟು ಖುಷಿಯಾಗಬೇಕು. ಏಕೆಂದರೆ ನಾವು ಈ ಶಿಕ್ಷಣವನ್ನು ಕಲಿತು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೇವೆ ಎಂದು ಚಿತ್ರವನ್ನು ನೋಡಿ ನಿಮಗೆ ಖುಷಿಯಾಗಬೇಕು. ಶಿಕ್ಷಣದ ಮೂಲಕ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಭಾಗ್ಯದಲ್ಲಿ ಏನಿದೆಯೋ ಅದೇ ಪ್ರಾಪ್ತಿ ಸಿಗುತ್ತದೆ. ಭಾಗ್ಯದಲ್ಲಿ ಇದ್ದರೆ ನನಗೆ ಶ್ರೇಷ್ಠ ಪದವಿ ಸಿಗುತ್ತದೆ ಎಂದು ಎಂದೂ ವಿಚಾರವನ್ನು ಮಾಡಬೇಡಿ. ಪುರುಷಾರ್ಥದ ಆಧಾರದಿಂದ ಪದವಿ ಸಿಗುತ್ತದೆ. ಪುರುಷಾರ್ಥವನ್ನು ಮಾಡಿಸುವಂತಹ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ. ಆ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೇ ಇದ್ದರೆ ನೀವು ಬಹಳಷ್ಟು ಕೆಟ್ಟ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಯಾರೇ ಸಿಕ್ಕರು ಮೊದಲು ಅವರಿಗೆ ಈ ಮೆಡಲ್ ಅಂದರೆ ಲಕ್ಷ್ಮೀ ನಾರಾಯಣರ ಬ್ಯಾಡ್ಜ್ ನ ಬಗ್ಗೆ ತಿಳಿಸಿ. ಯಾರು ಯೋಗ್ಯರಾಗಿದ್ದಾರೋ ಅವರು ತಕ್ಷಣ ಹೇಳುತ್ತಾರೆ, ನಮಗೂ ಇಂತಹ ಮೆಡಲ್ ಪ್ರಾಪ್ತಿಯಾಗಬಹುದಾ ಎಂದು ಅವರು ಕೇಳುತ್ತಾರೆ. ಆಗ ನೀವು ಹೇಳಬೇಕು, ಹೌದು, ಏಕೆ ಸಿಗುವುದಿಲ್ಲ, ಈ ಮೆಡಲ್ ನಿಮಗೂ ಕೂಡ ಸಿಗುತ್ತದೆ. ಯಾರು ಈ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರಿಗೆ ಜ್ಞಾನದ ಬಾಣ ನಾಟುತ್ತದೆ. ಅಂತಹ ಆತ್ಮರ ಕಲ್ಯಾಣ ಆಗಲು ಸಾಧ್ಯ. ಪರಮಾತ್ಮ ತಂದೆ ಸೆಕೆಂಡ್ ನಲ್ಲಿ ಅಂಗೈಯಲ್ಲೇ ಸ್ವರ್ಗದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ. ಅಂದ ಮೇಲೆ ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಬಹಳಷ್ಟು ಖುಷಿ ಇರಬೇಕು. ನೀವು ಶಿವನ ಭಕ್ತರಿಗೆ ಈ ಜ್ಞಾನವನ್ನು ನೀಡಿ ಶಿವನ ಭಕ್ತರಿಗೆ ನೀವು ತಿಳಿಸಬೇಕು. ಶಿವ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ.
ಆಗ ನೀವು ರಾಜರಿಗೆ ರಾಜರಾಗುತ್ತೀರಾ. ಇಡೀ ದಿನ ನೀವು ಇದೇ ರೀತಿ ಸೇವೆಯನ್ನು ಮಾಡುತ್ತಾ ಇರಿ. ವಿಶೇಷವಾಗಿ ಕಾಶಿಯಲ್ಲಿ ಶಿವನ ಮಂದಿರಕ್ಕೆ ಬಹಳಷ್ಟು ಜನ ಬರುತ್ತಾರೆ. ಕಾಶಿಯಲ್ಲಿ ವಿಶೇಷವಾಗಿ ಬಹಳಷ್ಟು ಶಿವನ ಮಂದಿರ ಇದೆ. ಅಲ್ಲಿ ನೀವು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು. ನೀವು ಅಲ್ಲಿ ಹೋಗಿ ಜ್ಞಾನವನ್ನು ತಿಳಿಸಿದರೆ ಕೆಲವರು ಜ್ಞಾನಿಗಳಾಗುತ್ತಾರೆ. ಅಂದರೆ ಕೆಲವರು ಪರಮಾತ್ಮ ತಂದೆಗೆ ಮಕ್ಕಳಾಗಿ ಹುಟ್ಟಿಕೊಳ್ಳುತ್ತಾರೆ. ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ. ಯಾರಾದರೂ ಸೇವೆಯನ್ನು ಮಾಡಿ ನೋಡಿ, ನಿಮಗೆ ಊಟ ಮಾಡಲು ಅವಶ್ಯವಾಗಿ ಆಹಾರ ಸಿಗುತ್ತದೆ. ನೀವು ಸೇವೆಯನ್ನು ಮಾಡಿ ನೋಡಿ. ಸೆಂಟರ್ ಆ ಸ್ಥಾನದಲ್ಲೂ ಕೂಡ ಇದೆ. ಕಾಶಿಯಲ್ಲೂ ಸೆಂಟರ್ ಅಂತೂ ಇದೆ. ಬೆಳಗ್ಗೆ ಮಂದಿರಕ್ಕೆ ಹೋಗಿ ರಾತ್ರಿ ಮಂದಿರದಿಂದ ವಾಪಸ್ ಬನ್ನಿ. ಅಲ್ಲಿ ಒಂದು ಸೆಂಟರ್ ಅನ್ನು ನಿರ್ಮಾಣ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಶಿವನ ಮಂದಿರದಲ್ಲಿ ಸೇವೆಯನ್ನು ಮಾಡಬಹುದು. ಅಂದರೆ ಎಲ್ಲಾ ಸ್ಥಾನಕ್ಕಿಂತ ಹೆಚ್ಚಾಗಿ ಶಿವನ ಮಂದಿರದಲ್ಲಿ ಸೇವೆ ನಡೆಯುತ್ತದೆ. ಸರ್ವಶ್ರೇಷ್ಠ ಮಂದಿರ ಅಂದರೆ ಶಿವತಂದೆಯ ಮಂದಿರ ಆಗಿದೆ. ಬಾಂಬೆಯಲ್ಲಿ ಬಬುಲ್ನಾಥನ ಮಂದಿರ ಇದೆ. ಇಡೀ ದಿನ ನೀವು ಅಲ್ಲಿಗೆ ಹೋಗಿ ಬಹಳಷ್ಟು ಸೇವೆಯನ್ನು ಮಾಡಿ ಅನೇಕರ ಕಲ್ಯಾಣವನ್ನು ಮಾಡಬಹುದು. ಕೇವಲ ನಿಮ್ಮ ಬಳಿ ಈ ಲಕ್ಷ್ಮೀ ನಾರಾಯಣರ ಮೆಡಲ್ ಇದ್ದರೆ ಸಾಕು. ಅಂದರೆ ನಿಮ್ಮ ಬಳಿ ಮೆಡಲ್ ಆದಂತಹ ಲಕ್ಷ್ಮೀ ನಾರಾಯಣರ ಚಿತ್ರ ಅಥವಾ ಬ್ಯಾಡ್ಜ್ ಇದ್ದರೆ ಸಾಕು. ನೀವು ಪ್ರಯತ್ನ ಪಟ್ಟು ನೋಡಿ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಲಕ್ಷ್ಮೀ ನಾರಾಯಣರ ಮೆಡಲ್ ಆದಂತಹ ಈ ಬ್ಯಾಡ್ಜ್ ಅನ್ನು ಕೇವಲ 1 ಲಕ್ಷ ಅಲ್ಲ 10 ಲಕ್ಷ ತಯಾರು ಮಾಡಿಸಿ. ವೃದ್ಧರು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು. ನೀವು ಸೇವೆಯನ್ನು ಮಾಡಿದರೆ ಬಹಳಷ್ಟು ಜನ ಪ್ರಜೆಗಳಾಗುತ್ತಾರೆ. ಪರಮಾತ್ಮ ತಂದೆ ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಸಂದೇಶವನ್ನು ನೀಡುತ್ತಾರೆ. ಮನ್ಮನಾಭವ ಅನ್ನುವ ಶಬ್ದ ಮರೆತು ಹೋಗುತ್ತದೆ. ಭಗವಾನ್ ವಾಚಾಗಿದೆ. ಶಿವಬಾಬಾ ಶ್ರೀಕೃಷ್ಣನಿಗೆ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಪರಮಾತ್ಮ ಶಿವತಂದೆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಅಂದ ಮೇಲೆ ಪುನಃ ನೀವು ಬೇರೆ ಕಡೆ ಹೋಗಿ ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಏನಿದೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ಶಿವನ ಮಂದಿರದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿ. ಮನಸ್ಸು ಸ್ವಚ್ಛವಾಗಿದ್ದರೆ ಪರಮಾತ್ಮ ತಂದೆ ಒಲಿಯುತ್ತಾರೆ. ಕಾಶಿಗೋಸ್ಕರ ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ. ಬನಾರಸ್ನಲ್ಲಿ ಸೇವೆಯನ್ನು ಮಾಡಿ ಎಂದು ತಂದೆ ಸಲಹೆಯನ್ನು ನೀಡುತ್ತಾರೆ. ಕಾಶಿಯಲ್ಲಿ ವಾನಪ್ರಸ್ಥಿಗಳ ಆಶ್ರಮ ಕೂಡ ಇದೆ. ಆ ವಾನಪ್ರಸ್ಥಿಗಳ ಆಶ್ರಮಕ್ಕೆ ಹೋಗಿ ಹೇಳಬೇಕು, ನಾವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ, ಬ್ರಾಹ್ಮಣರಾಗಿದ್ದೇವೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ. ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಶಿವನ ಮಂದಿರದಲ್ಲಿ ಸೇವೆಯನ್ನು ಮಾಡಿ ಪ್ರಯತ್ನ ಪಟ್ಟು ನೋಡಿ. ಶಿವತಂದೆ ಸ್ವಯಂ ಹೇಳುತ್ತಾರೆ, ಶಿವನ ಮಂದಿರ ಬಹಳಷ್ಟು ಇದೆ. ನೀವು ಶಿವನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಿದರೆ ಯಾರೂ ನಿಮಗೆ ಶ್ರೀಕೃಷ್ಣನಿಗೆ ಶ್ರೀಕೃಷ್ಣನ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ. ಅಂದ ಮೇಲೆ ಪುನಃ ನೀವು ಬೇರೆ ಕಡೆ ಹೋಗಿ ಪೆಟ್ಟನ್ನು ತಿನ್ನುವ ಅವಶ್ಯಕತೆ ಏನಿದೆ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಕೇವಲ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ಶಿವನ ಮಂದಿರದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಬಹುದು. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿ. ಮನಸ್ಸು ಸ್ವಚ್ಛವಾಗಿದ್ದರೆ ಪರಮಾತ್ಮ ತಂದೆ ಒಲಿಯುತ್ತಾರೆ. ಕಾಶಿಗೋಸ್ಕರ ಪರಮಾತ್ಮ ತಂದೆ ಸಲಹೆಯನ್ನು ನೀಡುತ್ತಾರೆ. ಬನಾರಸ್ನಲ್ಲಿ ಸೇವೆಯನ್ನು ಮಾಡಿ ಎಂದು ತಂದೆ ಸಲಹೆಯನ್ನು ನೀಡುತ್ತಾರೆ. ಕಾಶಿಯಲ್ಲಿ ವಾನಪ್ರಸ್ಥಿಗಳ ಆಶ್ರಮ ಕೂಡ ಇದೆ. ಆ ವಾನಪ್ರಸ್ಥಿಗಳ ಆಶ್ರಮಕ್ಕೆ ಹೋಗಿ ಹೇಳಬೇಕು, ನಾವೆಲ್ಲರೂ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ, ಬ್ರಾಹ್ಮಣರಾಗಿದ್ದೇವೆ. ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ. ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಶಿವನ ಮಂದಿರದಲ್ಲಿ ಸೇವೆಯನ್ನು ಮಾಡಿ ಪ್ರಯತ್ನ ಪಟ್ಟು ನೋಡಿ. ಶಿವತಂದೆ ಸ್ವಯಂ ಹೇಳುತ್ತಾರೆ, ಶಿವನ ಮಂದಿರ ಬಹಳಷ್ಟು ಇದೆ. ನೀವು ಶಿವನ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸಿದರೆ ಯಾರೂ ನಿಮಗೆ ಏನನ್ನೂ ಹೇಳುವುದಿಲ್ಲ. ಅಲ್ಲಿರುವ ಜನ ಇನ್ನೂ ಜಾಸ್ತಿ ಖುಷಿ ಪಡುತ್ತಾರೆ. ಇವರು ಶಿವತಂದೆಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ. ಅಂದ ಮೇಲೆ ಎಲ್ಲರಿಗೂ ತಿಳಿಸಬೇಕು, ಇವರು ಬ್ರಹ್ಮ ಆಗಿದ್ದಾರೆ, ಈ ಬ್ರಹ್ಮ ಬ್ರಾಹ್ಮಣ ಆಗಿದ್ದಾರೆ, ಈ ಬ್ರಹ್ಮ ದೇವತೆ ಅಲ್ಲ. ಇವರು ಕೂಡ ಶಿವತಂದೆಯನ್ನು ನೆನಪು ಮಾಡಿ ಇಂತಹ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ಶಿವತಂದೆ ಬ್ರಹ್ಮನ ಶರೀರದ ಮೂಲಕ ಮಕ್ಕಳಾದ ನಮಗೆ ತಿಳಿಸುತ್ತಿದ್ದಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ವೃದ್ಧರಿಗೆ ಎಂದೂ ಯಾರು ಅಪಮಾನವನ್ನು ಮಾಡುವುದಿಲ್ಲ, ವೃದ್ಧರಿಗೆ ಎಂದೂ ಯಾರು ನಿಂದನೆಯನ್ನು ಮಾಡುವುದಿಲ್ಲ. ಕಾಶಿಯಲ್ಲಿ ಇನ್ನೂ ಅಷ್ಟೊಂದು ಸೇವೆ ಆಗಿಲ್ಲ, ಬನಾರಸ್ನಲ್ಲಿ ಇಲ್ಲಿಯವರೆಗೂ ಅಷ್ಟೊಂದು ಸೇವೆ ಆಗಿಲ್ಲ. ಮೆಡಲ್ ಅಥವಾ ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸುವುದು ಬಹಳ
ಇದ್ದಾರೆ ಅಂತವರಿಗೆ ನೀವು ಹೇಳಬೇಕು, ನಾವು ಫ್ರೀಯಾಗಿ ನಿಮಗೆ ಈ ಲಕ್ಷ್ಮೀ ನಾರಾಯಣರ ಚಿತ್ರವನ್ನು ಕೊಡುತ್ತೇವೆ ಎಂದು. ಯಾರು ಶ್ರೀಮಂತರಾಗಿದ್ದಾರೋ ಅವರಿಗೆ ನೀವು ಹೇಳಬೇಕು, ನೀವು ಸಹಯೋಗವನ್ನು ಕೊಟ್ಟರೆ ನಾವು ಅನೇಕರ ಕಲ್ಯಾಣವನ್ನು ಮಾಡಲು ಇಂತಹ ಚಿತ್ರವನ್ನು ಪ್ರಿಂಟ್ ಮಾಡಿಸುತ್ತೇವೆ, ಅದರಿಂದ ನಿಮ್ಮ ಕಲ್ಯಾಣ ಕೂಡ ಆಗುತ್ತದೆ ಎಂದು ಹೇಳಬೇಕು. ಆಗ ನಿಮ್ಮ ಉದ್ಯೋಗ ಇನ್ನೂ ತೀಕ್ಷ್ಣವಾಗಿ ನಡೆಯುತ್ತದೆ. ಯಾರಾದರೂ ಒಬ್ಬರು ಈ ರೀತಿ ಸೇವೆಯನ್ನು ಮಾಡಲು ಪ್ರಯತ್ನ ಪಟ್ಟು ನೋಡಿ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಪುನಃ ಸೇವೆಯನ್ನು ಮಾಡಬೇಕು. ಯಾರು ಜಾಸ್ತಿ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ಅವಶ್ಯವಾಗಿ ಗೌರವವನ್ನು ಕೊಡಬೇಕು. ಯಾರಲ್ಲಿ ಒಳ್ಳೆಯ ಲಕ್ಷಣ ಇದೆಯೋ ಅವರಿಗೆ ಅವಶ್ಯವಾಗಿ ಗೌರವವನ್ನು ಕೊಡಬೇಕು. ಸೆಕೆಂಡ್ ಪಾಯಿಂಟ್, ಕರ್ಮವನ್ನು ಮಾಡುತ್ತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನಿಮ್ಮ ಸ್ಥಿತಿಯನ್ನು ಆತ್ಮ ಅಭಿಮಾನಿ ಸ್ಥಿತಿಯನ್ನಾಗಿ ರೂಪಿಸಿಕೊಳ್ಳಬೇಕು. ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸರ್ವ ಸಮಸ್ಯೆಗಳಿಗೂ ಬೀಳ್ಕೊಡುಗೆಯನ್ನು ನೀಡುವಂತಹ, ಸಮಾರಂಭವನ್ನು ಆಚರಣೆ ಮಾಡುವಂತಹ ಸಮಾಧಾನ ಸ್ವರೂಪ ಆತ್ಮರಾಗಿ. ಸಮಾಧಾನ ಸ್ವರೂಪ ಆತ್ಮರ ಮಾಲೆ ಯಾವಾಗ ತಯಾರಾಗುತ್ತದೆ ಅಂದರೆ ಯಾವಾಗ ನೀವು ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ, ಯಾವಾಗ ನೀವು ನಿಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರೋ ಆಗ ಸಮಾಧಾನ ಸ್ವರೂಪ ಆತ್ಮರ ಮಾಲೆ ತಯಾರಾಗುತ್ತದೆ. ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತ ಆದಾಗ ಸಮಸ್ಯೆಗಳು ಬಾಲ್ಯದ ಆಟ ಎಂದು ಅನುಭವ ಆಗುತ್ತದೆ. ಅಂದರೆ ಸಮಸ್ಯೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಹೇಗೆ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಕೆಲವು ಮಕ್ಕಳು ಸಮಸ್ಯೆಯನ್ನು ತೆಗೆದುಕೊಂಡು ಬರುತ್ತಿದ್ದರು, ಆದರೆ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಆ ಸಮಸ್ಯೆಯ ಬಗ್ಗೆ ಮಾತನಾಡುವಂತಹ ಸಾಹಸ ಮಕ್ಕಳಲ್ಲಿ ಇರುತ್ತಿರಲಿಲ್ಲ. ಅಂದರೆ ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಸಮಸ್ಯೆಯ ಬಗ್ಗೆ ಮಾತನಾಡಲು ಮಕ್ಕಳಿಗೆ ಧೈರ್ಯ ಸಾಕಾಗುತ್ತಿರಲಿಲ್ಲ. ಆ ಸಮಸ್ಯೆಯ ಮಾತೆ ಮರೆತು ಹೋಗುತ್ತಿತ್ತು. ಅದೇ ರೀತಿ ಮಕ್ಕಳಾದ ನೀವು ಕೂಡ ಸಮಾಧಾನ ಸ್ವರೂಪರಾಗಿ ಅರ್ಧ ಕಲ್ಪಕ್ಕೋಸ್ಕರ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರಂಭ ನಡೆಯಬೇಕು. ವಿಶ್ವದ ಸಮಸ್ಯೆಗಳಿಗೆ ಸಮಾಧಾನವೇ ಪರಿವರ್ತನೆಯಾಗಿದೆ. ಸಮಾಧಾನವೇ ವಿಶ್ವದ ಸಮಸ್ಯೆಯನ್ನು ಪರಿವರ್ತನೆ ಮಾಡುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಯಾರು ಸದಾ ಜ್ಞಾನದ ಸ್ಮರಣೆಯನ್ನು ಮಾಡುತ್ತಾರೋ ಅವರು ಮಾಯೆಯ ಆಕರ್ಷಣೆಯಿಂದ ಸುರಕ್ಷಿತರಾಗಿ ಬಿಡುತ್ತಾರೆ. ಮಾಯೆಯ ಆಕರ್ಷಣೆಯಿಂದ ಸ್ವಯಂವನ್ನು ರಕ್ಷಣೆ ಮಾಡಿಕೊಳ್ಳಲು ಜ್ಞಾನದ ಸ್ಮರಣೆಯನ್ನು ಮಾಡಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಎಲ್ಲರಿಗೂ ಶಕ್ತಿಯನ್ನು ನೀಡುವಂತಹ ಸೇವೆಯನ್ನು ಮಾಡಿ. ನೀವು ಡಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಸಾಕ್ಷಿಯಾಗಿ ಎಲ್ಲರ ಪಾತ್ರವನ್ನು ನೋಡುತ್ತಾ ಎಲ್ಲರಿಗೂ ಶಕ್ತಿ ಅಂದರೆ ಸಹಯೋಗವನ್ನು ನೀಡಿ. ಏಕೆಂದರೆ ಸರ್ವರ ಕಲ್ಯಾಣವನ್ನು ಮಾಡಲು ನೀವು ನಿಮಿತ್ತ ಆಗಿದ್ದೀರಾ. ಅಂದ ಮೇಲೆ ಶಕ್ತಿಯನ್ನು ನೀಡುವುದೇ ಸರ್ವರ ಕಲ್ಯಾಣವನ್ನು ಮಾಡುವಂತಹ ಕಾರ್ಯವನ್ನು ನಿಭಾಯಿಸುವುದಾಗಿದೆ. ಆದರೆ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರಿಗೂ ಶಕ್ತಿ ಮತ್ತು ಸಹಯೋಗವನ್ನು ನೀಡಿ. ವಾಣಿಯ ಮೂಲಕ ಸೇವೆಯನ್ನು ಮಾಡುವುದರ ಜೊತೆಗೆ ಮನಸ್ಸಿನ ಶುಭ ಭಾವನೆಯ ವೃತ್ತಿಯ ಮೂಲಕ